ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀವಿ, ನಾವ್ ಹಿಂಗಿದೀವಿ ಅಂತ ಇವಾಗ ಒಂದ್ ಪ್ಲಾಂಟ್ ನ ತಗೊಂಡ್ವಿ. ನಾವಿವಾಗ ಫೈನಲಿ ತಗೊಂಡಿದೀವಿ ಪ್ಲಾಂಟ್, 2 ತಗೊಂಡ್ವಿ. ಜಾಸ್ತಿ ಹಣ್ಣಾಗ್ಬಿಟ್ಟಿದೆ. ನಂಗೆ ಟೇಬಲ್ ರೋಸ್ ಬೇಕಂತೆ, ಅದಕ್ಕೆ ಬಂದ್ವಿ. ನಾನು ಮತ್ತೆ ಅಕ್ಕ ರೀಚ್ ಆಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಮ್ಮ ಅಕ್ಕ ಮನೆಗೆ ಬಂದಿದ್ವಿ. ಸೊ ಹೀಗೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ನಾವು ಇವಾಗ ಸುಮ್ಮನೆ ಆಚೆಗಡೆ ವೆದರ್ ಎಲ್ಲ ಚೆನ್ನಾಗಿತ್ತು ಮತ್ತು ಗಿಡ ನೋಡಿಕೊಂಡು ಆಚೆ ಕೂತಿದ್ವಿ. ಸಡನ್ನಾಗಿ 3 ಪಾಟ್ ಖಾಲಿ ಇತ್ತು. ಸೊ ಗಿಡ ತರೋಕ್ಕೆ ಅಂತ ಸಡನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು ನಮ್ಮಕ್ಕ ಇವಾಗ ಈ ಕಡೆ ಬನ್ನಿ, ಕತ್ಲೆ ಬರ್ತಿದೆ, ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀವಿ, ನಾವ್ ಹಿಂಗಿದೀವಿ ಅಂತ ಅನ್ಕೊಂಡ್ಬೇಡಿ. ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ಸೊ ನಮ್ಗೆ ಲೇಜಿ ಫೀಲ್ ಬರ್ತಿದೆ. ಸೊ ನಮ್ಮ ಅಕ್ಕನ ಏನೋ ಹೇಳ್ತಾರಂತೆ, ನಿಮಗೆ ತೋರಿಸ್ತೀವಿ. ಹೇಳಿ. ಏನೋ ಪಾಟ್ ಎಲ್ಲ ಅಂಗಡಿ. ಇವಾಗ ನಾವು ಹೋಗ್ತಿದೀವಿ ಸಂಜೆ ನಗರಲ್ಲಿ. ಎಲ್ಲೆಲ್ಲಿ ಪಾಟ್ಸ್ ಇದೆಯಾ ಅಲ್ಲೆಲ್ಲ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ನಮ್ಗೆ ಮನೇಲಿದ್ದು ಏನು ವರ್ಕ್ ಇಲ್ಲ, ಅದಕ್ಕೆ ಗಾಡಿಯಲ್ಲಿ ಸಿಗ್ತೀನಿ. ನಾವಿವಾಗ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಕ್ಕ ಡ್ರೈವ್ ಮಾಡ್ತಾರೆ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಬೈಬೇಡಿ ಕಮೆಂಟ್ಸಲ್ಲಿ. ನಾವು ಏರಿಯಾ ಬಿಟ್ಟು ಆಚೆನೇ ಹೋಗಲ್ಲ. ಆ್ಯಕ್ಚುಲಿ ಹೋಗ್ತಾ ಇರೋದು ಪಕ್ಕದ ರೋಡ್ಗೆ. ಪಕ್ಕದ ರೋಡಲ್ಲೇ ನರ್ಸರಿ ಇದೆ. ಈ ರೋಡ್ ತೋರಿಸಿ ಎಷ್ಟು ಚೆನ್ನಾಗಿ. ರೋಡ್ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ ರೋಡ್. ಮತ್ತೆ ನಮ್ಮ ಅಕ್ಕ ಡ್ರೈವ್ ಮಾಡ್ತಿರೋದಕ್ಕೆ ಈ ಹೆಣ್ಣು ಮಕ್ಕಳು, ಲೇಡೀಸು, ಈ ಕಾಲೇಜ್ ಹುಡುಗಿಯರು ಸೈಕ್ ಗಾಯ್ಸ್. ನಾವಿವಾಗ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ವ್ಲಾಗ್ ಮಾಡ್ತಿರೋದಕ್ಕೆ. ನನಗೆ ಟೇಬಲ್ ರೋಸ್ ಬೇಕಂತೆ, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಗೈಸ್ ಒಂದು ಹೂವು ತೋರಿಸ್ತೀನಿ ನೋಡಿ, ಅದೇನು ಸಕ್ಕತ್ತಾಗಿದೆ ನೋಡಿ. ಕಾಣ್ತಿದ್ಯಾ? ಕಾಣ್ತಿದೆ. ತುಂಬ ಚೆನ್ನಾಗಿದೆ. ಯಾವ ಹೂವು ಅಂತ ಕಮೆಂಟ್ ಮಾಡಿ ಗೈಸ್, ನಿಮಗೆ ಗೊತ್ತಿದ್ರೆ. ಇವಾಗ ಒಂದು ಪ್ಲಾಂಟ್ ನ ತಗೊಂಡ್ವಿ, ಟೀಕ್ ಅಂತ ನೋಡಿ. ಸಂಜನಕ್ಕ ತಗೊಂಡಿದ್ದು. ನಮ್ಮ ಮನೆಗೊಂದು, ಆಂಟಿ ಮನೆಗೊಂದು. ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಗೈಸ್. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ತುಂಬ ದಿವಸದಿಂದ ತೊಗೊಬೇಕು ಅಂತ ಇದ್ವಿ ನಾವು. ಫೈನಲಿ ಇವಾಗ ತೊಗೊಂಡಿದ್ದೀವಿ ಅಷ್ಟೇ. ತಗೊಂಡಿಲ್ಲ ಅಂದರೆ ಬಂದಿದ್ದು ಟೇಬಲ್ ರೋಸ್ ತೊಗೊಳಕ್ಕೆ ಅಂತ, ಬಟ್ ಬೇರೆ ಗಿಡ ತೊಗೊಂಡು. ಯಾಕಂದರೆ ಇಲ್ಲಿ ಚೆನ್ನಾಗಿರಲಿಲ್ಲ ಟೇಬಲ್ ರೋಸ್. ಲೈಕ್ ಚೆನ್ನಾಗಿತ್ತು ಬಟ್ ಹೂವು ಇರಲಿಲ್ಲ, ಕಲರ್ ಗೊತ್ತಾಗಲಿಲ್ಲ ಅಂತ. ಸೊ ನಾವಿವಾಗ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಇನ್ನೊಂದು ಅಂಗಡಿಗೆ ಬಂದ್ವಿ. ಲೈಕ್ ಇಲ್ಲಿಂದ ಸ್ವಲ್ಪ ಮುಂದೆ ಅಷ್ಟೇ. ಇಲ್ಲಿದ್ರೆ ತಗೊತೀವಿ, ಇಲ್ಲೂ ಇಲ್ಲ ಅಂದರೆ ಬೇರೆ ಕಡೆ. ತುಂಬ ಕಲರ್ಫುಲ್ ಫ್ಲವರ್ಸ್ ಇದೆ ಅಲ್ಲಿ ನೋಡು. ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಮಂಗರಿ ಇಲ್ಲಿ ನೋಡು, ಇಲ್ಲಿದೆಯಲ್ಲ ಟೇಬಲ್ ರೋಸ್. ಈ ಹೂವು ಏನು ಸಕ್ಕತ್ತಾಗಿದೆ ಅಂತ ನೋಡಿ, ಯೆಲ್ಲೋ ಕಲರ್. ಈ ಹೂವು ಹೆಸರು ಏನು ಅಂತ ಗೊತ್ತಾಗ್ತಿಲ್ಲ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಗೊತ್ತಿರೋರು ಕಮೆಂಟ್ ಮಾಡಿ. ನಾವಿವಾಗ ಮತ್ತೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಊಟ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ನಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಪಾಟ್ ಅಂಗಡಿಗೆ ಹೋಗ್ತೀವಿ ನಾವು. ಪಾಟ್ ಅಂಗಡಿಗೆ ಹೋಗಿ ಇವತ್ತೇ ಆ ಗಿಡನ ಪರ್ಚೇಸ್ ಮಾಡ್ತೀವಿ. ಯಾಕಂದರೆ ನಮ್ಮಮ್ಮ ಹೇಳಿದ್ರು ಇವತ್ತೇ ತಗೊಂಬಿಡಿ ಅಂತ. ಸೊ ಇವತ್ತೇ ತಗೊಂಡು ಅದನ್ನು ಪಾಟ್ ಎಲ್ಲ ಇದು ಮಾಡಿ ಬರ್ತೀವಿ ಗಾಯ್ಸ್. ಇಷ್ಟೇ ವಿಷಯ. ನಾನು ಮತ್ತು ಅಕ್ಕ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ನಾವು ಬಂದಿರೋ ಟೀಕ್ ಪ್ಲಾಂಟ್ ತಗೊಳಕ್ಕೆ, ಬರೀ ಟೀಕ್ ಪ್ಲಾಂಟ್. ನಾವಿವಾಗ ಇದನ್ನು ತಗೊತಾ ಇದ್ದೀವಿ. 2 ತಗೊತೀವಿ. ನಮ್ಮ ಮನೆಗೆ ಬಂದು ಸಂಜನಕ್ಕ ಅವ್ರ ಮನೆಗೆ. ನಾವಿವಾಗ ಫೈನಲಿ ತಗೊಂಡಿದ್ದೀವಿ ಪ್ಲಾಂಟ್, 2 ತಗೊಂಡ್ವಿ. ಅಕ್ಕನ ಕೇಳೋಣ ಇರಿ, ಹೇಗನ್ನಿಸ್ತಿದೆ ಪ್ಲಾಂಟ್ ತಗೊಂಡು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾವು ತುಂಬ ದಿನದಿಂದ ಈ ಗಿಡ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆ್ಯಂಡ್ ನಾವು ತುಂಬ ಕಡೆ ಎಲ್ಲ ಹುಡುಕಿದ್ವಿ, ಕೊನೆಗೂ ಸಿಗಲಿಲ್ಲ. ತುಂಬ ಕಡೆ ಹುಡುಕಿದ್ವಿ ಬಟ್ ಅಷ್ಟು ಚೆನ್ನಾಗಿ ಅನಿಸಿರ್ಲಿಲ್ಲ. ಆ್ಯಂಡ್ ಇದು ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಇದ್ರ ಹೆಸರೇನು? ಫೆಡಲ್ ಲೀಫ್ ಅಂತ. ಓಕೆ. ಗಾಡಿಯಲ್ಲಿ ನೋಡೋಕ್ಕೆ ಟೀಕ್ ಪ್ಲಾಂಟ್ ಥರ ಇರುತ್ತೆ, ಬಟ್ ಇವ್ರು ಹೇಳ್ತಿದ್ದಾರೆ ಟೀಕ್ ಪ್ಲಾಂಟ್ ಅಲ್ಲ ಅಂತ. ಲೆಟ್ಸ್ ಸಿ. ಜಾಸ್ತಿ ಹಣ್ಣಾಗ್ಬಿಟ್ಟಿದೆ. ಹಲಸಿನ ಹಣ್ಣು ತುಂಬ ಜ್ಯೂಸಿ ಆಗಿದೆ.
ಮರದಿಂದ ಕಿತ್ತಾಗೆ ಆಲ್ರೆಡಿ ಹಣ್ಣಾಗಿತ್ತಂತೆ. ತುಂಬ ಚೆನ್ನಾಗಿದೆ ಗೈಸ್. ನಾವಿವಾಗ ಹಲಸಿನ ಹಣ್ಣು ಎಲ್ಲ ತಿಂದು ವಾಕಿಂಗ್ ಹೋಗ್ತಾ ಇದ್ದೀವಿ. ನಾನು, ಅಮ್ಮ ಮತ್ತು ಸಂಜನಾ ಅಕ್ಕ. ಸ್ವಲ್ಪ ಹೊಟ್ಟೆ ಕರಗ್ಸೋಕ್ಕೆ ಗೈಸ್, ತುಂಬ ಹೆವಿ ಆಗಿದೆ. ಬೆಳಗ್ಗೆ ಏನು ತಿಂದೆ ನಾನು? ಚಪಾತಿ, ಬೆಂಡೆಕಾಯಿ ಪಲ್ಯ, ಆಮ್ಲೆಟ್. ತಿರ್ಗಾ ಮಧ್ಯಾಹ್ನ ತಿಂದಿದ್ದು ಅನ್ನ, ತುಪ್ಪ, ಚಟ್ನಿ ಪುಡಿ. ಸೊ ಮತ್ತು ಇವಾಗ ಹಲಸಿನ ಹಣ್ಣು ತಿಂದು ತುಂಬ ಓವರ್ಲೋಡ್ ಆಗಿದೆ. ಸೊ ಹೊಟ್ಟೆ ಕರಗ್ಸೋಕ್ಕೆ ಹೋಗ್ತಾ ಇದ್ದೀವಿ. ಹಾಂ, ಮತ್ತು ಸ್ನ್ಯಾಕ್ಸ್ ಕೂಡ, ಟೀ ಮತ್ತು ಬೋಂಡ. ಸೊ ಇವಾಗ ನಾವು ವಾಕಿಂಗಿಗೆ ಪಾರ್ಕ್ಗೆ ಬಂದ್ವಿ ಗೈಸ್. ಮಳೆ ಜಾರ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲೂ ಕುತ್ಕೊಳಕ್ಕೂ ಆಗಲ್ಲ, ಯಾಕಂದರೆ ಬೆಟ್ಟಿದೆ. ಆಮೇಲೆ ನಮ್ಮ ಪ್ಯಾಂಟೆಲ್ಲ ಒದ್ದೆ ಆಗಿಬಿಡುತ್ತೆ. ಪಾರ್ಕಲ್ಲಿ ಯಾರೂ ಕೂಡ ಇಲ್ಲ, ಯಾಕಂದರೆ ಮಳೆ ಬಂದಿದೆ. ಸೊ ಪಾರ್ಕಲ್ಲಿ ನಮ್ಮದೇ ಹಾವಳಿ ಇವತ್ತು. ಗೈಸ್, ಈ ದಿನ ಇವತ್ತು ಹೀಗಿತ್ತು. ಸೊ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್.